ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಈ ವಸ್ತುಗಳನ್ನು ಇಟ್ಟರೆ ಹಣದ ಸಮಸ್ಯೆಗಳು ಎಂದಿಗೂ ಬರೋದಿಲ್ಲ. ಮನೆಯ ಈಶಾನ್ಯ ದಿಕ್ಕು ದೇವರ ದಿಕ್ಕು ಎಂದು ಕೂಡ ಕರೆಯಲಾಗುತ್ತದೆ. ಈ ದಿಕ್ಕಿಗೆ ವಾಸ್ತುಶಾಸ್ತ್ರದಲ್ಲಿ ವಿಶೇಷ ಮಹತ್ವವಿದೆ. ಮಹಾಲಕ್ಷ್ಮೀ ದೇವಿ ಅನುಗ್ರಹದಿಂದ ಮನೆ ತುಂಬ ಐಶ್ವರ್ಯ, ಬಂಗಾರ, ಹಣ ತುಂಬಿರಬೇಕೆಂದರೆ ಈಶಾನ್ಯ ದಿಕ್ಕಿನಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರತಿಯೊಬ್ಬರಿಗೂ ಶ್ರೀಮಂತರಾಗುವ ಆಸೆ ಇದ್ದೇ ಇರುತ್ತದೆ. ತೀರದ ಕಷ್ಟಗಳಿಂದ ಕಣ್ಣೀರಾಕುತ್ತಾ ನಾನಾ ಪರಿಹಾರ ಮಾಡಿದರೂ, ದೇವರ ಪೂಜೆ ಮಾಡಿದರೂ ಸರ್ವ ಕಷ್ಟಗಳಿಂದ ಹೊರಬರಲು ಸಾಧ್ಯ ಆಗೋದಿಲ್ಲ. ಆ ಸಮಯದಲ್ಲಿ ಈ ಚಿಕ್ಕ ಬದಲಾವಣೆಗಳನ್ನು ಮನೆಯಲ್ಲಿ ತಪ್ಪದೆ ಮಾಡಬೇಕು. ಈಶಾನ್ಯ ದಿಕ್ಕಿಗೆ ಅಧಿಪತಿ ಸಾಕ್ಷಾತ್ ಈಶ್ವರ. ನಮ್ಮ ಹಣೆಬರಹವನ್ನೇ ಬದಲಿಸುವ ಶಕ್ತಿ ಈಶಾನ್ಯ ದಿಕ್ಕಿಗಿದೆ. ಆದ್ದರಿಂದ ಪ್ರತಿ ಸೋಮವಾರ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಿ ಈಶಾನ್ಯ ದಿಕ್ಕಿನಲ್ಲಿ ಕುಳಿತು ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಬೇಕು. ಇದರಿಂದ ಸಿರಿ ಸಂಪದ, ಅಷ್ಟ ಐಶ್ವರ್ಯ, ಶಿವನ ಕೃಪೆಯಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಕಠಿಣ ಬಡತನ, ಹೆಚ್ಚು ಸಾಲ, ವಿಪರೀತ ಹಣದ ಸಮಸ್ಯೆ ಮನೆಯಲ್ಲಿ ಹೆಚ್ಚಾಗಿದ್ದರೆ ಮರೆಯದೆ ಈಶಾನ್ಯ ದಿಕ್ಕಿನಲ್ಲಿ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಆಗಾಗ ದೀಪಾರಾಧನೆ ಮಾಡಿ ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಮನೆಯ ಬಡತನ ಶೀಘ್ರವಾಗಿ ದೂರವಾಗುತ್ತದೆ. ಮನೆಗೆ ದೇವರ ಕೃಪೆ ಲಭಿಸುತ್ತದೆ. ಯಾರ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚಾಗಿರುತ್ತದೆ ಅವರು ಒಂದು ಬಟ್ಟಲಿನ ತುಂಬ ಅಕ್ಕಿಯನ್ನು ತುಂಬಿಸಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಏರ್ಪಾಡು ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಮನೆಗೆ ದೈವ ಶಕ್ತಿಗಳ ಪ್ರವೇಶ ಮಾಡಿ ಮನೆಯ ಎಲ್ಲ ದಾರಿದ್ರ್ಯ ಶಕ್ತಿಗಳು ಹೊರ ಹೋಗುತ್ತದೆ. ಕಷ್ಟಗಳು ಬೇಗನೆ ತೀರಿ ಹೋಗುತ್ತದೆ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ಚಿಕ್ಕ ಕಳಸ ಏರ್ಪಾಡು ಮಾಡಿಕೊಂಡು ಪ್ರತಿದಿನ ಕುಟುಂಬ ಸದಸ್ಯರು ಆ ಕಳಶಕ್ಕೆ ನಮಸ್ಕಾರ ಮಾಡಿ ಮನೆಯಿಂದ ಹೊರ ಹೋದರೆ ಆಗದೇ ಇರುವ ಕೆಲಸಗಳು ಕೂಡ ಆಗುತ್ತದೆ. ಮನೆಯವರಿಗೆ ಆರೋಗ್ಯ, ಹಣಕಾಸು, ನೆಮ್ಮದಿ ವೃದ್ಧಿಯಾಗಿ ಜೀವನೋತ್ಸಾಹ ಕೂಡ ಹೆಚ್ಚುತ್ತದೆ. ಕೆಲಸಗಳಲ್ಲಿ ಆಸಕ್ತಿ ಬರುತ್ತದೆ. ಮಹಾಲಕ್ಷ್ಮೀ ದೇವಿಯು ಉಪ್ಪಿನಲ್ಲಿ ನೆಲೆಸಿರುತ್ತಾಳೆ. ಮನೆಗೆ ಲಕ್ಷ್ಮಿ ಆಕರ್ಷಿಸಲು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಮಣ್ಣಿನ ತಟ್ಟೆಯಲ್ಲಿಡಿ. ಇದರಿಂದ ಪಾಸಿಟಿವ್ ಶಕ್ತಿ ಮನೆಯಲ್ಲಿ ಹೆಚ್ಚುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಮಾಡುವ ಪೂಜೆ ಹಾಗೂ ತಂತ್ರಗಳು ಉತ್ತಮ ಫಲವನ್ನೇ ನೀಡುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ತೂಕದ ವಸ್ತುಗಳನ್ನು ಇಡಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಸ್ನಾನದ ಮನೆ, ಮೆಟ್ಟಿಲುಗಳು ಇರಬಾರದು. ಈಶಾನ್ಯ ದಿಕ್ಕು ಯಾವಾಗಲೂ ಶುಚಿಯಾಗಿರಬೇಕು. ಕೆಟ್ಟು ಹೋದ, ಒಡೆದು ಹೋದ ವಸ್ತುಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಪ್ರತಿನಿತ್ಯ ಸ್ನಾನ ಆದ ನಂತರ ಮನೆಯ ಯಜಮಾನಿ ಸ್ವಲ್ಪ ಅರಿಶಿಣದ ನೀರನ್ನು ಈಶಾನ್ಯ ದಿಕ್ಕಿನಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ನೆನೆಸುತ್ತಾ ಪ್ರೋಕ್ಷಣೆ ಮಾಡಬೇಕು. ಇದರಿಂದ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿ ತೊಲಗಿ ಹೋಗುತ್ತದೆ. ಗಾಜಿನ ಪಾತ್ರೆಯಲ್ಲಿ 5 ಏಲಕ್ಕಿಯನ್ನು ಹಾಕಿ ಮನೆಯ ಹಾಲಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಜನರ ದೃಷ್ಟಿ, ನೆಗೆಟಿವ್ ಎನರ್ಜಿ ದೂರವಾಗಿ ಹಣದ ಆಕರ್ಷಣೆ ನಿರಂತರವಾಗಿ ಆಗುತ್ತದೆ. ಪ್ರತಿ ಭಾನುವಾರ ಸ್ನಾನ ಮಾಡುವಾಗ 2 ಏಲಕ್ಕಿಯನ್ನು ಸ್ನಾನದ ನೀರಿಗೆ ಬೆರೆಸಿ ಕುಟುಂಬದ ಎಲ್ಲರೂ ಸ್ನಾನ ಮಾಡಿ. ಇದರಿಂದ ಸೂರ್ಯ ಭಗವಂತನ ಕೃಪೆ ಉಂಟಾಗಿ ನಿಮ್ಮ ಆರೋಗ್ಯ, ಹಣಕಾಸಿನ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾದಾಗ ಆ ದಿನವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಸಂಕ್ರಾಂತಿ ದಿನದಂದು ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರಬಾರದು. ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತದೆ. ಊಟಕ್ಕೆ ಕುಳಿತಾಗ ಉತ್ತರ ಮುಖವಾಗಿ, ಅಂದರೆ ನೀವು ಊಟ ಮಾಡುವಾಗ ನೀವು ಉತ್ತರ ದಿಕ್ಕನ್ನು ನೋಡುವಂತೆ ಕುಳಿತಿರಬೇಕು. ಇದರಿಂದ ಮನೆಯ ಹಣದ ಆದಾಯ ಹೆಚ್ಚಾಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಅಕ್ವೇರಿಯಂ ಏರ್ಪಾಡು ಮಾಡಿಕೊಳ್ಳಬೇಕು. ಈ ದಿಕ್ಕಿನಲ್ಲಿ ಮೀನುಗಳನ್ನು ಇಟ್ಟರೆ ಮನೆಗೆ ಹಣದ ಆಕರ್ಷಣೆ ಆಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಅಗ್ನಿಗೂ ನೀರಿಗೂ ಆಗಿ ಬರೋದಿಲ್ಲ. ಈಶಾನ್ಯದಲ್ಲಿ ಅಡುಗೆ ಮನೆ ಇದ್ರೆ ಅಶುಭ ಫಲ. ಮನೆ ಯಜಮಾನನಿಗೆ ಆರೋಗ್ಯ, ಹಣಕಾಸಿನ ಸಮಸ್ಯೆಗಳು ಹೆಚ್ಚುತ್ತದೆ. ಈಶಾನ್ಯದಲ್ಲಿ ಮೆಟ್ಟಿಲುಗಳನ್ನು ಇಟ್ಟರೆ ಗಂಡು ಸಂತಾನ ಆ ಕುಟುಂಬಕ್ಕೆ ಆಗುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ. ಈಶಾನ್ಯ ಆದಷ್ಟು ಖಾಲಿ ಇರಬೇಕು. ಈ ದಿಕ್ಕು ಎತ್ತರವಿರಬಾರದು. ಮನೆಯಲ್ಲಿ ಕನ್ನಡಿಯನ್ನು ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ಮನೆಯ ಎಲ್ಲ ಸಮಸ್ಯೆಗಳು ಕಳೆಯುತ್ತದೆ. ಹಣಕಾಸಿನ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಈಶಾನ್ಯ ದಿಕ್ಕಿನಲ್ಲಿ ಹಸು, ಕರುವಿನ ಗೊಂಬೆ ಅಥವಾ ಫೋಟೋ ಇಟ್ಟು ಪೂಜಿಸುತ್ತಾ ಬನ್ನಿ. ಸಕಲ
ದೇವತೆಗಳು ವಾಸವಿರುವ ಗೋಮಾತೆಯ ವಿಶೇಷ ಶಕ್ತಿ ಮನೆಗೆ ಪ್ರವೇಶಿಸಿ ಮನೆಯ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಸದಾ ಪಾಸಿಟಿವ್ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ. ಈಶಾನ್ಯ ದಿಕ್ಕಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಂದನಾಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.